ಸೊ ಇಲ್ಲಿ ಊಟ ಮಾಡಿಬಿಟ್ಟು ಈಗ ಮತ್ತೆ ಇದ್ದೀವಿ. ಇನ್ನೊಂದು 200 ಕಿಲೋಮೀಟರ್ಸ್ ಇದೆ. ನೆಕ್ಸ್ಟ್ ಸ್ಟಾಪು ಕೃಷ್ಣಗಿರಿ. ಏನಾಗಿತ್ತು ಗೊತ್ತಾ, ಗ್ಲೌಸ್ನ ಇಲ್ಲೇ ಇಟ್ಬಿಟ್ಟು ಹೋಗಿದ್ದೆ ಊಟಕ್ಕೆ. ಪುಣ್ಯ ಯಾರೂ ತೊಗೊಂಡಿಲ್ಲ. ಇಲ್ಲ ಅಂದಿದ್ರೆ ನಮ್ಮ ಒಂದು ಜೀವನದ ಲಾಸ್ ಆಗ್ತಿರೋದು. ಸೊ ಊಟ ಮಾಡಿಕೊಂಡು ಹೊರಟ್ವಿ. ತಿರುವಣ್ಣಾಮಲೈ, ಅರುಣಾಚಲೇಶ್ವರ ಎಲ್ಲ ಹತ್ತಿರ ಇದೆ. ಬೆಂಗಳೂರು 204, ಕೃಷ್ಣಗಿರಿ 113. ಸಿಂಗಲ್ ರೋಡು, ಹಾಗಾಗಿ ಜಾಸ್ತಿ ಬಡ್ದಾಡೋಕ್ಕಾಗಲ್ಲ, ಆರಾಮಾಗಿ ಹೋಗಬೇಕು. ಹೆವಿ ಟ್ರಾಫಿಕ್ ಇದೆ. ನನ್ನ ಮಗ ರೈಟಲ್ಲಿ ಬಂದರೆ ಕುದ್ಬಿಡ್ಬೇಕು. ಯಾವನವನು ಅದೇ ಬಸ್ಸಿಂದ ಈ ಪ್ಲಾಸ್ಟಿಕ್ ಬಿಡೋದು ಎಷ್ಟು ಕೆಟ್ಟ ದೂರ, ಕೆಟ್ಟ ನರಕಕ್ಕೆ ಹೋಗ್ತಾರಂದ್ರೆ ಅವರು. ಅಭಿಬ್ರೋ ಕಾಣ್ತಾನೆ ಇಲ್ಲ, ಚಚ್ಚಾಡ್ಬಿಟ್ಟಿದ್ದಾರೆ. ಅದು ಆ್ಯಕ್ಚುಲಿ ಇದು ಇದ್ದರೆ ಓಕೆ, ಬಾಟ್ಲು ಕ್ಯಾಪ್ಸ್ ಲೂಸ್ ಇದೆ ಆ ಥರ ಆದರೆ ಓಕೆ. ಬಟ್ ಫುಲ್ ಕ್ಯಾಪ್ ಟೈಟ್ ಹಾಕ್ಬಿಟ್ಟು, ಕ್ಯಾಪ್ ಲೂಸ್ ಇದ್ರೆ ಏನಾಗುತ್ತೆ, ಗಾಡಿ ಹೋದಾಗ ಅದರಲ್ಲಿರೋ ಏರ್ ಔಟ್ ಆಗುತ್ತೆ. ಸೊ ಅದು ಏನು ಪ್ರಾಬ್ಲಮ್ ಆಗೋಲ್ಲ. ಒಂದು ವೇಳೆ ಕ್ಯಾಪ್ ಫುಲ್ ಟೈಟ್ ಆಗಿದ್ದರೆ ಗಾಡಿ ಹೋಗ್ಬಿಟ್ರೆ ಗಾಡಿ ಟಾಪೆಲ್ಲ ಬಿಡುತ್ತೆ. ಅದು ತುಂಬ ರಿಸ್ಕಿ. ಇಲ್ಲಿ ಮಧ್ಯ ಡಿವೈಡರ್ ಹಾಕಿದ್ರು, ಎಲ್ಲ ಆ ಕಡೆ ಈ ಕಡೆ ಓಡ್ದು ಒಂದು ಉಳಿಸಿಲ್ಲ. ಮಳೆಗಳೆಲ್ಲ ಹಂಗೆ ಇದ್ದಾವೆ. ಅಣ್ಣಂದು ಏನೋ ಬಿದ್ದೋಯ್ತು, ಕಿವಿಗೆ ಹಾಕೊಳ್ಳೋದು. ಅಭಿಬ್ರೋ ಕಾಣ್ತಿಲ್ಲ. ಅಭಿಬ್ರೋ ಸಿಂಗಲ್ ರೋಡು ಇದಾಕ್ಬಿಟ್ಟಿದ್ದಾರೆ. ಒಳ್ಳೇದು ಹಾಕಿದ್ದು, ಶಿಸ್ತು ಕಾಪಾಡ್ಬೇಕ್ರಿ ಮೇಯ್ನು. ಈಗ ಸಿಂಗಲ್ ರೋಡು ಅದು ಹೋಗ್ಬಾರ್ದು ಹಾಕಿದಾರೆ, ಹೋಗ್ಬಾರ್ದು ಅಷ್ಟೇ. ಅದನ್ನೆಲ್ಲ ಹೊಡ್ಕೊಂಡು ಬಿಡ್ಕೊಂಡು ಅದು ಹೋಗಿ ಏನು ಮಾಡ್ತಾರೋ. ಎಲ್ಲೋಗಿರ್ಬೋದು ಇವರು. ಯಪ್ಪ, ಅಲ್ಲಿ ಕಾಣ್ತಿದ್ದಾರೆ ನಮ್ಮ ಬೈಕ್ ರೋಡಲ್ಲಿ. ಇದು ಅಂದ್ಕೊಂಡಿದ್ದೆ, ಬಟ್ ಇದಲ್ಲ. ಎಲ್ಲೋದ್ರೂ ಅಲ್ಲಿದ್ದಾರೆ, ಅಲ್ಲೊಂದು ಹೆಲ್ಮೆಟ್ ಕಾಣ್ತಾ ಇದೆ. ಫುಲ್ ಟ್ರಾಫಿಕ್ ಇದೆ ರೋಡಲ್ಲಿ. ಏನ್ರಿ ಕ್ರಾಸ್ ವಿಂಡೋ ಸರಿಯಾಗಿದೆ. ಓಕೆ, ಬೆಂಗಳೂರು ಸ್ಟ್ರೈಟು, ತಿರುವಣ್ಣಾಮಲೈ ರೈಟು. ಇಲ್ಲಿ ಸ್ವಲ್ಪ ಡಿಲೇ ಆಗ್ಬೋದು, ಎಲ್ಲೋ ಇದೆ. ಸೊ ನಾವು ನೋಡಿ ಇವನು ತಮಿಳ್ನಾಡು 32B 99999 ಆ ಕಡೆ ಅಂಥವ್ರೆ ಇದನ್ನು ಹೊಡೆದಾಕಿರೋದು. ಹಾರ್ಡ್ ಇರೋದು ಹಾಕ್ಬೇಕು. ಹಾರ್ಡ್ ಇರೋದು ಹಾಕಿದ್ರೆ ಇಶ್ಯೂ, ಸೇಫ್ಟಿ ಇಶ್ಯೂ ಅನ್ಕೋತೀನಿ. ಇಲ್ಲಾಂದರೆ ಹಾರ್ಡ್ ಇರೋದೇ ಹಾಕ್ಬಿಡೋರು. ಹಂಗೆ ಹೇಳೋಕ್ಕಾಗಲ್ಲ, ಯಾಕಂದರೆ ಯಾಕೆ ಹೋಗಿ ಹೊಡಿಬೇಕು ಅದಕ್ಕೆ. ಡಿವೈಡ್ರ್ ಏನು ಸೇಫ್ಟಿ ಇಶ್ಯೂ ಆಗುತ್ತೆ. ಡಿವೈಡ್ರನ್ನ ರೆಸ್ಪೆಕ್ಟ್ ಮಾಡಬೇಕು. ಸೊ ನೋಡಿ, ಅಲ್ಲಿದೆ ಯಾವುದೋ ಒಂದು ಬೆಟ್ಟ ಗುಡ್ಡಗಳು ತುಂಬ ಸಿಗ್ಬೋದು ಈಗ. ಸೊ 179B ಅಲ್ಲಿ ಇದ್ದೀವಿ. ಇಲ್ಲೆಲ್ಲ ಕಿತ್ತಿದ್ದಾರೆ, ಕಟ್ ಮಾಡಿದ್ದಾರೆ, ಅಂದರೆ ಮುಗೀತು ಅಲ್ಲಿಗೆ. ತೆಗ್ದಿದ್ದು ಅನ್ಕೋತೀನಿ. ಇಲ್ಲ ಇತ್ತು, ತೆಗೆದಿದ್ದಾರೆ. ಯಾಕೆ ತೆಗೆದಿದ್ದಾರೋ ಗೊತ್ತಿಲ್ಲ.
ಇಲ್ಲಿ ಯಾವುದೋ ಹಿಲ್ ಇದೆ, ಚೆನ್ನಾಗಿದೆ. ಬಟ್ ಅಲ್ಲಿ ಏನಾಗಿದೆ, ಅಭಿಬ್ರೋ ಮಿಸ್ ಆಗಿಬಿಟ್ಟಿದ್ದಾರೆ. ಮುಂದೆ ಹೋದ್ರೆ ಹಿಂದೆ ಉಳಿದ್ರೆ ಗೊತ್ತಾಗಿಲ್ಲ. ಯಾಕಂದ್ರೆ ಅವ್ರು ಲೆಫ್ಟಲ್ಲಿದ್ದರು, ನಾನು ರೈಟಿಂದ ಓವರ್ಟೇಕ್ ಮಾಡ್ಕೊಂಡು ಬಂದೆ. ಮೋಸ್ಟ್ ಪ್ರಾಬಬ್ಲಿ ಮುಂದೆ ಇರ್ತಾರೆ, ಯಾಕಂದರೆ ಐ ಥಿಂಕ್ ಅಲ್ಲಿ ಹೋಗ್ತಿರೋದು ಅವರೇ ಅನಿಸುತ್ತೆ. ಅಲ್ಲ, ಇಟ್ಸ್ ನಾಟ್. ಮುಂದೆ ಹೋದ್ರೆ ಹಿಂದೆ ಉಳಿದ್ರೆ, ಮುಂದೆ ಹೋದ್ರೆ ಹಿಂದೆ ಉಳಿದ್ರೆ ಗೊತ್ತಾಗ್ತಿಲ್ಲ. ಎಲ್ಲ ಬೆಂಗಳೂರು ಗಾಡಿಗಳು, ಇಲ್ಲೊಂದು 2 ಕರ್ನಾಟಕದ ಗಾಡಿಗಳಿದೆ, 2 ತಮಿಳ್ನಾಡು. ಹೋ 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 ಓ ಮೈ ಗಾಡ್, ಏನ್ರಿ ಇದು? ತಿರುವಾಡ್ಸ್ ಚಚ್ಬಿಟ್ಟಿದ್ದಾರೆ. ಹಿಂದೆ ಉಳಿದ್ರೆ ಮುಂದೆ ಹೋದ್ರೆ ಏನೂ ಗೊತ್ತಾಗ್ತಿಲ್ಲ ನನಗೆ. ಸ್ಪಾಟೇ ಆಗ್ತಿಲ್ಲ ಅಣ್ಣ. ಅಯ್ಯಯ್ಯೋ, ಎಲ್ಲಿ ಹೋದರು? ಹಿಂದೆ ಉಳಿಯೋಕ್ಕೆ ಚಾನ್ಸ್ ಅಂದರೆ ಅವ್ರು ಲೆಫ್ಟಲ್ಲಿ ಓವರ್ಟೇಕ್ ಮಾಡುವಾಗ ಸ್ವಲ್ಪ ಸ್ಲೋ ಆಗಿರ್ಬೋದು, ಆಗ ನಾನು ರೈಟಿಂದ ಬಂದಿರ್ಬೋದು. ಅದೊಂದೇ ಚಾನ್ಸು, ಅದು ಬಿಟ್ಟು ಮತ್ತೆ ಹಿಂದೆ ಉಳಿಯೋಕ್ಕೆ ಚಾನ್ಸ್ ಇರಲ್ಲ. ಯಾವುದೋ ಗಾಡಿ ಹೋಗ್ತಾ ಇದೆ. ಐ ಹೋಪ್ ದಟ್ಸ್ ಹಿಮ್. ದೇಡ, ಎಲ್ಲ ಕರ್ನಾಟಕ ಗಾಡಿಗಳು. ಎಸ್ 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 ಎಸ್, ಅದವರೇ, ಅದವರ್ ಸರಿಯಾಗಿ ತಚ್ಚಿದ್ದಾರೆ. ಏನೇ ಹೇಳಿ, ನಾನು ಲ್ಯಾಪ್ಟಾಪ್ ತೊಗೊಂಡು ಚಚ್ಬಿಡ್ತೀನಿ. ಅಲ್ವಾ ರೀ? ಅಲ್ಲ ಸ್ವಾಮಿ, ಯಾವುದೋ ಬೇರೆ. ಯಾಕಂದರೆ ಗಾಡಿದೆ, ಅವ್ರಿಗೆ ಗಾಡಿ ಇಲ್ಲ ಅನ್ಕೋತೀನಿ. ಇರ್ಬೋದಾ? ಗೊತ್ತಾಗ್ತಿಲ್ವೇ? ಇದೆವರು ಬೇರೆ ಎವರ್ BH ಸೀರೀಸ್ ಗಾಡಿ. ಹಿಂದೆ ಉಳಿದ್ರ ಅನ್ನೋದು ನನ್ನ ಡೌಟ್. ಈಗ ಇಷ್ಟು ಮುಂದೆ ಬರೋಕ್ಕೆ ಚಾನ್ಸೇ ಇಲ್ಲ. ಅವ್ರು ನಂಗೆ ಹಿಂದೆ ಕಾಯೋದು, ನಾನು ಇವ್ರಿಗೆ ಹಿಂದೆ ಕಾಯೋದು. ಫಜೀತಿ ಆಯ್ತಲ್ಲ ಇದು. ಇದು ಟೆಂಪಲ್ ಇದ್ದಂಗಿದೆ ಮಧ್ಯದಲ್ಲಿ. ಮಿಡ್ಲ್ ಅದು ಟೆಂಪಲ್ ಇದ್ದಂಗೆ ಏನೋ ಇದೆ ಅಲ್ಲಿ. ಏನಂತ ಗೊತ್ತಾಗ್ತಿಲ್ಲ. ಕರಾರ ಸಾನಿ ಕೃಷ್ಣಗಿರಿ ಸ್ಟ್ರೈಟು. ಇವರು ಮಾತ್ರ ಕಾಣ್ತಾನೆ ಇಲ್ಲ. ನಾನೇ ಮುಂದೆ ಬಂದಿದ್ದೀನಿ ಅಂತ ನಂಗೆ ಅನ್ನಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಸಿಕ್ಕಿದ್ರು. ಅಣ್ಣ ಚಚ್ಚಿದ್ದಾರೆ 120 ಚಚ್ಚಿದ್ದಾರೆ, 100 ಅಂತ ಹೇಳ್ತಾವ್ರೆ. ಈಗ ನೀವು ನೋಡಿದ್ರಲ್ಲ ಎಷ್ಟು ಚಚ್ಚಿದ್ದೀನಂತ. ಅಯ್ಯೋ ದೇವ. ಹೋಗೋಣ ಹೋಗೋಣ, ಕೃಷ್ಣಗಿರಿ ತನಕ ಹೋಗೋಣ. 47 ಕೃಷ್ಣಗಿರಿ. ಓ, ಟೋಟಲ್ 132 ಇರೋದು. ಹೋಗೋಣ. ಹಾಂ, ಸೊ ಅವರು ಮುಂದೆ ಹೋಗಿದ್ರು. ಆ್ಯಕ್ಚುಲಿ ನಾನೇನು ಅಂದ್ಕೊಂಡೆ, ನಾನು 100ಅಲ್ಲಿ ಬರ್ತಾಯಿದ್ದೀನಿ, ಆದರೆ ಹುಡುಗರು ಕಾಣಿಸ್ತಿಲ್ಲ ಜನ ಅಂದ್ಕೊಂಡು ಹಿಂದೆಲ್ಲಾದ್ರೂ ಉಳಿದ್ಬಿಟ್ರ ಅಂದ್ಕೊಂಡು ಬಂದೆ ಸೀದಾ ನೋಡೋಣ. ಸೊ ಇನ್ನು ಕೃಷ್ಣಗಿರಿ 47 ಏನೋ ಇದೆ. ಸೊ ಕೃಷ್ಣಗಿರಿಯಲ್ಲಿ ನಮ್ಮ ಮುಂದಿನ ಟೀ ಬ್ರೇಕ್. ಪ್ರಾಬ್ಲಮ್ ಏನಾಯ್ತು ಅಂದರೆ, ನಾವು ಯಾರನ್ನಾರು ಓವರ್ಟೇಕ್ ಮಾಡ್ಕೊಂಡು ಬಂದಿದ್ದೀವಿ, ಎಲ್ಲ ಮತ್ತೆ ಮುಂದೆ ಹೋಗ್ಬಿಟ್ರು. ರೋಡ್ ಕ್ಲೋಜರಾ? ಮತ್ತೆ ಇಲ್ರಿ ರೋಡ್ ಕ್ಲೋಜರು. ಓಕೆ, ಬಿಸಿಲು ಮಾತ್ರ ಹೆವಿ ಇದೆ.
ಇದೇ ಥರ ಫುಲ್ ಡಬಲ್ ರೋಡ್ ಕೊಟ್ಬಿಟ್ಟಿದ್ರೆ ಕ್ರೇಜಿ ಇರೋದು. ಅಡಿಕೆ ತೋಟ ಎಲ್ಲ ಇದೆ ಇಲ್ಲಿ, ಅಡಿಕೆ ಅಲ್ಲ ತೆಂಗಿನ ತೋಟ. ಅಣ್ಣ ಏನಣ್ಣ ಅಣ್ಣ ರೈಟ್ಗೆ ಆಗಲ್ಲ. ಥೂ, ಇಲ್ಲೇ ಬಂದ್ಬಿಟ್ರು ನಾವು ಹೋಗ್ಬಿಡ್ತೀವಿ. ಎಲ್ಲಿ ಬರ್ತೀಯ ಅಣ್ಣ? ಯಾಕಣ್ಣ ನೀನು ಹಿಂಗೆ? ಯಪ್ಪ ಕಾನ್ಸಂಟ್ರೇಷನ್ ಒಂದು ಸೆಕೆಂಡಿಗೆ ಮಿಸ್ ಆದರೂ ಯಮರಾಜ. ಯಮ ಧರ್ಮ ಹಿಂಗೆ ಸ್ಲೋ ಬಿಟ್ರೆ ಅಣ್ಣ ಮಿಸ್ ಆಗಿ ಹೋಗ್ಬಿಡ್ತಾರೆ. ಇವನ ಹತ್ರ ನಂಗೆ ಯಾಕೋ ಅಷ್ಟು ಧೈರ್ಯ ಬರ್ತಾ ಇಲ್ಲ ಹಿಂದೆ ಹಾಕೊಂಡು ಹೋಗೋಕ್ಕೆ. ಯಾಕಂದರೆ ರೋಡ್ ಸ್ವಲ್ಪ ಕ್ರಾಸ್ ಇದೆ, ವಿಸಿಬಿಲಿಟಿ ಕಡಿಮೆ ಇದೆ. ಓಕೆ, ಇನ್ನೂ ಚಿಂತೆ ಇಲ್ಲ, ನುಗ್ಗೋದೆ. ನಗು ನೀ ಮುಂದೆ ನಗು ಅಣ್ಣ. ಗುಳಿ ಹಂಗ ನೀ ನಗು. ನಾವು ಟ್ರಾಫಿಕ್ ಇರಲ್ಲ ಅಂದ್ಕೊಂಡಿದ್ವಿ, ರೋಡ್ ಖಾಲಿ ಇರ್ಬೋದು ಅಂದ್ಕೊಂಡಿದ್ವಿ. ಬಟ್ ನಮ್ಮ ಒಂದು ಗೆಸ್ ಸುಳ್ಳಾಯಿತು. ಫುಲ್ಲು ಟ್ರಾಫಿಕ್ ಇದೆ, ಎಲ್ಲ ಬೆಂಗಳೂರಿಗೆ ಹೋಗ್ತಿರೋರು. ಅಲ್ಲಿಗೆ ಬರ್ಕೊಂಡ್ಬಿಡಿ. ಇವನು ಈ ಕಡೆ ಬರ್ತಾನೆ. ಇಲ್ಲ. ಟ್ರಾಫಿಕ್ ಈಸ್ ಗೆಟಿಂಗ್ ವರ್ಸ್ ಅಂತೆ. ಸೊ ನಾವು NH-48 3 ಲೈನ್ ಹೈವೇ ಇರಬೇಕು, ಮೇ ಬಿ, ಗೊತ್ತಿಲ್ಲ. ಟ್ರಾಫಿಕ್ ಈಸ್ ಗೆಟಿಂಗ್ ವರ್ಸ್ ಅಂತೆ. ಸೊ 93 ಕಿಲೋಮೀಟ್ರಿಗೆ 2 hours 36, ಅಂದರೆ 7 ಗಂಟೆ ತೋರಿಸಿರೋದು 20 ನಿಮಿಷ ಲೇಟ್ ಆಗಿದೆ. ಹೋಲಿ ನೋಡೋಣ, 20 ನಿಮಿಷ ಅಂದರೆ ಆಗುತ್ತೆ. ನಮ್ಮದು 8 ಆಗುತ್ತೆ ರೀಚ್ ಆಗೋಗ್ತೀನಿ. ಯಾಕಂದರೆ ಅಲ್ಲಿ ಅರ್ಧ ಗಂಟೆ ಬ್ರೇಕ್ ಕೊಡ್ತೀವಿ ಟೀಗೆ. ಸೊ ಅಫ್ಕೋರ್ಸ್ 20 minutes ಆಗಲೇಬೇಕು. ಓ, ಇದು ಹೆಂಗಿದೆ ಅಂದರೆ ಯಾರೋ ಮಲಗಿರೋ ಥರ ಇದೆ ನೋಡಿ. ಹಣೆ, ಕಣ್ಣು, ಮೂಗು, ಕತ್ತು, ಎದೆ ಅಷ್ಟೇ ಇದೆ. ಇಲ್ಲಿ ಕುಡಿದ್ಬಿಟ್ಟು ಪೊಲೀಸ, ಯಪ್ಪ, ಪೊಲೀಸ್ ಹಾಕ್ಬಿಡ್ತೀವಿ. ಪೊಲೀಸ್ ಮುಂದೆ देखो ना गाइस, देखो ना. ಯಪ್ಪ, ಚಾಯೋ. सो चाय पीते हैं. हाँ? You want to affiliate put
No, I have. I have one. ಮಾತಾಡ್ಬೇಕಿತ್ತಲ್ಲ ಕಂಟೆಂಟ್ ಸಿಕ್ತಿತ್ತು. ಮಿಸ್ ಮಾಡಿದೆ. ಮಾತಾಡಬೇಕಿತ್ತು, ಕಂಟೆಂಟ್ ಸಿಕ್ತಿತ್ತು. ಮಾತಾಡಬೇಕಿತ್ತು, ಅವನ ಹತ್ರ ಕಂಟೆಂಟ್ ಸಿಕ್ತಿತ್ತು, ಮಿಸ್ ಮಾಡಿದೆ ಅಂದೆ. ಹಾಂ ಹ್ಞೂ ಅಣ್ಣ ಅದೇ ಕದ್ದಿರೋದು. ಅಣ್ಣನ ಹಾಕ್ತೀನಿ ಬಾಣ, ಇನ್ಸ್ಟಾಗ್ರಾಮಲ್ಲಿ ಮೀಟ್ ಆಗೋಣ. ಬಾಣ ಇನ್ಸ್ಟಾಗ್ರಾಮಲ್ಲಿ ಮೀಟ್ ಆಗೋಣ ಅಂದೆ. ಸೊ ಇಲ್ಲಿಂದ ಟೀ ಬ್ರೇಕ್ ಆಯಿತು. ಇಲ್ಲಿಂದ ಸೀದಾ ಬೆಂಗಳೂರು. ಹೆವಿ ಟ್ರಾಫಿಕ್ ಕಾಣ್ತಾ ಇದೆ. ಅಲ್ಲೇ ಅಲ್ಲೇ ಬೆಟ್ಟಗಳ ಮಧ್ಯೆ ಹೋಗಿದೆ. ರೋಡ್ ಸಖತ್ತಾಗಿದೆ. ನೋಡ್ರಿ ಟ್ರಾಫಿಕ್ಕು ಬೆಂಗಳೂರು ರೋಡ್ಗೆ. ಯಪ್ಪ ಚಿಂದಿ. ಫಾರೆಸ್ಟ್ ಏರಿಯಾ ಗೋ ಸ್ಲೋ. ಓಕೆ ಜನರೇ, ಸ್ಲೋ ಹೋಗ್ತಿದ್ದೀವಿ. ದಿಸ್ ಇಸ್ ಸ್ಲೋ ಏನೇ. 3 ಲೈನ್ ಹೈವೇಗೆ ಇದು ಸ್ಲೋನೇ. ಅಣ್ಣ ನೀನು ರೈಟಿಗೆ ಬರಬೇಡ ಅಣ್ಣ, ನಮಗೆ ಹೋಗೋಕ್ಕೆ ದಾರಿ ಬಿಡುತ್ತೆ. ತಂಪು ಗಾಳಿ ಬೀಸ್ತಿದೆ ಮಾತ್ರ ಇಲ್ಲಿ. ಫಾರೆಸ್ಟಲ್ಲಿ ನಿಲ್ಲಿಸ್ಬಿಟ್ರೋಣ. ಏನು ಮಾಡ್ತಿದ್ದೀಣ ನೀನು? ಯಾವನೋ ಇವನು ಗೌತು. ರೀ ಬೆಂಗಳೂರು ಎಂಟ್ರ್ ಆಗ್ತಿದ್ದಂಗೆ ಚಳಿ ಫೀಲ್ ಆಗ್ತಿದ್ಯಲ್ರಿ. ಯಪ್ಪ ನಮ್ಮ ಒಂದು ಕ್ಯಾಮರಾದಲ್ಲಿ ಚಾರ್ಜ್ ಇಲ್ಲ. ಸೊ ಇನ್ನೇನು ಬೆಂಗಳೂರು ತಲುಪ್ತೀವಲ್ಲ, ಇನ್ನೇನು ಶೂಟ್ ಮಾಡೋಕ್ಕೆ ಏನಿರಲ್ಲ. ಸೊ ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತೀನಿ. ಬಾಯ್.